ನಮಸ್ಕಾರ. ನನ್ನ ಹೆಸರು ದುರ್ಗಪ್ಪ ಡಿ ಅಂತೇಳಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಇಲಾಖೆ, ಹರಿಹರ. ಈ ಸಂದರ್ಭದಲ್ಲಿ ನಾನು ಎಲ್ಲ ಸಮಸ್ತ ಹಿರಿಯ ನಾಗರಿಕರಿಗೆ ಮತ್ತೆ ದೇಶದ ಬಂಧುಗಳಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ನಾವು ಇದೊಂದು ಸಂದರ್ಭ ನಮಗೆ ಹೆಮ್ಮೆ ತರುವಂತ, ರಾಷ್ಟ್ರದಲ್ಲಿ ಹುಟ್ಟಿರುವಂತ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ಬೇಕಾದಂತ ವಿಷಯ. ಯಾಕಂದ್ರೆ ರಾಷ್ಟ್ರದ ಹಬ್ಬ, ಹಿರಿಮೆ ಇರ್ತಕ್ಕಂಥದ್ದು ನಮ್ಗೆ. ಸೊ ಹಾಗಾಗಿ ನಾವೀಗ ಶಾಲಾ ವತಿಯಲ್ಲಿ ನಮ್ಮ ಹರಿಹರ ತಾಲೂಕಿನಲ್ಲಿ ಎಲ್ಲಾ ಶಾಲೆಗಳಲ್ಲಿಯೂ ಕೂಡ ನಾಳೆ ಬೆಳಿಗ್ಗೆ 7:30 ಒಳಗೆ ರಾಷ್ಟ್ರದ ಹೆಮ್ಮೆಯ ಸಂಕೇತ ಈ ರಾಷ್ಟ್ರಧ್ವಜ, ತ್ರಿವರ್ಣ ಧ್ವಜ ಏನಿದೆ ಅದನ್ನ ನಿಯಮಬದ್ಧವಾಗಿ ಹಾರಿಸ್ಬೇಕು ಸಕಾಲದಲ್ಲಿ ಅಂತಕ್ಕಂಥದ್ದು. ಅದರ ಜೊತೆಗೆ ಧ್ವಜ ಸಂಹಿತೆ ಏನ್ ನಿಯಮ ಇದೆ ಅದ್ರ ಪ್ರಕಾರನೇ ಕಡ್ಡಾಯವಾಗಿ ಪಾಲನೆ ಮಾಡ್ಬೇಕು ಅಂತಕ್ಕಂಥ ನಿರ್ದೇಶನವನ್ನ ಈಗಾಗಲೇ ನಾವು ಕೊಟ್ಟಿದ್ದೀವಿ. ಸೊ ಆ ಮೂಲಕವಾಗಿ ನಮ್ಮ ಎಲ್ಲಾ ಶಾಲೆಯ ಮುಖ್ಯೋಪಾಧ್ಯಾಯರು ಕ್ರಮ ವಹಿಸಿ ಎಲ್ಲ ಆಯಾ ವ್ಯಾಪ್ತಿನ STMC ಮತ್ತೆ ಗ್ರಾಮಸ್ಥರು ಮತ್ತೆ ಪೋಷಕರು ಹಾಗೇನೆ ಗ್ರಾಮ ಪಂಚಾಯತಿಯ ಪದಾಧಿಕಾರಿಗಳನ್ನು ಒಳಗೊಂಡಂತೆ ಅವ್ರನ್ನೆಲ್ಲರನ್ನು ಆಹ್ವಾನಿಸಿ ಕಾರ್ಯಕ್ರಮವನ್ನ ಬಹಳ ಹೆಮ್ಮೆಯಿಂದ ಆಚರಣೆ ಮಾಡ್ಬೇಕು ಅಂತಕ್ಕಂಥ ನಿರ್ದೇಶನವನ್ನು ಈಗಾಗಲೇ ಕೊಟ್ಟಿದ್ದೀನಿ. ಜೊತೆಗೆ ಇಂದಿನ ದಿನ ನಮ್ಮ ರಾಷ್ಟ್ರದ ಈ ಸ್ವಾತಂತ್ರ್ಯದ ಉದ್ದೇಶ ಏನಿದೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರ್ತಕ್ಕಂಥ ಮಹನೀಯರುಗಳೇನಿದ್ದಾರೆ ಅವರೆಲ್ಲರನ್ನು ಕೂಡ ಸ್ಮರಿಸುವಂತಹ ಒಂದು ಸುದಿನ. ಹಾಗಾಗಿ ಮಕ್ಕಳಿಗೆ ಈ ಹೆಮ್ಮೆಯ ಸಂಕೇತವನ್ನ, ರಾಷ್ಟ್ರಧ್ವಜವನ್ನ ಹಾರಿಸ್ತಕ್ಕಂಥದ್ದು ಏನಿದೆ ಅದರ ಜೊತೆನಲ್ಲೇ ಈ ರಾಷ್ಟ್ರಕ್ಕಾಗಿ ಪ್ರಾಣತ್ಯಾಗ ಮಾಡಿದಂತಹ, ಹೋರಾಟ ಮಾಡಿದಂತಹ ಮಹನೀಯರುಗಳು, ಹಿರಿಯ ಚೇತನರು ಏನಿದ್ದಾರೆ ಅವರುಗಳ ಬಗ್ಗೆ ಅವರಿಗೆ ಅರಿವನ್ನ ಮೂಡಿಸ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ಅವರಿಗೆ ಇಂದಿನ ದಿನ ಅವರಿಗೆ ಕೆಲವಾರು ಸ್ಪರ್ಧೆಗಳನ್ನ ನಡೆಸಿ ಆ ದಿನ ಎಲ್ಲರ ಸಮ್ಮುಖದಲ್ಲಿ ಮಕ್ಕಳಿಗೆ ಸ್ಪರ್ಧೆಗಳ ವಿಜೇತ ಆದಂತವರಿಗೆ ಬಹುಮಾನಗಳನ್ನ ಕೊಡಬೇಕು ಅಂತಕ್ಕಂಥ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದೀವಿ. ಸೊ ಹಾಗಾಗಿ ಎಲ್ಲೂ ಕೂಡ ಯಾವುದೇ ವ್ಯತ್ಯಯ ಆಗದೆ ಇರೋ ರೀತಿಯಲ್ಲಿ ರಾಷ್ಟ್ರೀಯ ಹಬ್ಬ ನಮ್ಮ ಎಲ್ಲಾ ಶಾಲೆಗಳಲ್ಲೂ ಕೂಡ ವಿಜೃಂಭಣೆಯಿಂದ ನಡೀತದೆ. ಅದಕ್ಕೆ ನಾಗರಿಕರು, ಪೋಷಕರು, STMC ಅವರು ಮತ್ತೆ ಗ್ರಾಮದ ಎಲ್ಲ ಜನರು ಕೂಡ ಭಾಗವಹಿಸಿ ಇದನ್ನು ಒಂದು ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತಕ್ಕಂಥ ಒಂದು ಕಳಕಳಿಯ ಮನವಿಯನ್ನ ನಾನು ಎಲ್ಲಾ ಬಾಂಧವರಲ್ಲೂ ಕೂಡ ನಾನು ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಈ ತಾಲೂಕಾಡಳಿತದಿಂದ ನಾಳೆ ಬೆಳಿಗ್ಗೆ ಏನು ಧ್ವಜಾರೋಹಣ ಕಾರ್ಯಕ್ರಮವನ್ನ ಮಾನ್ಯ ಶಾಸಕರ PP ಹರೀಶ್ ಸಾಹೇಬ್ರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರವೇರ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ಕೂಡ ಗಾಂಧಿ ಮೈದಾನ, ಇಲ್ಲಿ ನಮ್ಮ ತಾಲೂಕಿನ ನಮ್ಮ ನಗರ ವ್ಯಾಪ್ತಿಯ ಹರಿಹರ ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ 6ರಿಂದ 10ನೇ ತರಗತಿಯ ಎಲ್ಲಾ ಮಕ್ಕಳು ಕೂಡ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಅವರನ್ನೊಳಗೊಂಡಂತೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಶಾಲೆನಲ್ಲಿ 7:30ಕ್ಕೆ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಿ ಮಕ್ಕಳಿಗೆ ತಿಂಡಿಯನ್ನ ತಿನ್ನಿಸ್ಕೊಂಡು ಅವರ ಸುರಕ್ಷತೆಯಿಂದ ಎಲ್ಲರನ್ನೂ ಕೂಡ ಕರ್ಕೊಂಡು ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೇಕು ಅಂತಕ್ಕಂಥ ನಿರ್ದೇಶನವನ್ನು ಕೂಡ ಕೊಟ್ಟಿದ್ದೀವಿ. ಆ ರೀತಿಯಾಗಿ ಕಾರ್ಯಕ್ರಮ ನಾಳೆ ನೆರವೇರ್ತದೆ. ಇದರ ಜೊತೆನಲ್ಲಿ ಮಕ್ಕಳ ಧ್ವಜವಂದನೆ ಕಾರ್ಯಕ್ರಮ ಇದೆ. ಅದರಲ್ಲಿ ಮಾನ್ಯ ಶಾಸಕರು ಮತ್ತೆ ತಾಲೂಕು ದಂಡಾಧಿಕಾರಿಗಳು ಭಾಗವಹಿಸಿ ಧ್ವಜವಂದನೆಯನ್ನ ಸ್ವೀಕರಿಸಲಿದ್ದಾರೆ. ಅದಕ್ಕೂ ಕೂಡ ನಮ್ಮ ಮಕ್ಕಳು ಸಿದ್ಧತೆಯನ್ನ ನಡೆಸಿ ನಾಳೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಧ್ವಜವಂದನೆಯ ಕಾರ್ಯಕ್ರಮದ ಅಥವಾ ವೇದಿಕೆ ಕಾರ್ಯಕ್ರಮದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಕೆಲವರು ಶಾಲಾ ತಂಡಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಸೇರ್ಕೊಂಡು ಈ ದಿನವನ್ನ ರಾಷ್ಟ್ರೀಯ ಹಬ್ಬದ ಅಂತ ಹೇಳಿ ನಾವು ಅಂದ್ಕೊಂಡಿದ್ದೀವಿ. ಅದು ನಮ್ಮ ಮನೆಯ ಹಬ್ಬ, ಮನದ ಹಬ್ಬ ಆಗುವ ರೀತಿಯಲ್ಲಿ ಆಚರಣೆ ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳಿ ನನ್ನ ಮಾತನ್ನ ನಮಸ್ಕಾರ.